ಇವೆರಡು ಇಲ್ಲ ಯಾಕ್ಲಾಗ ಹೋಗಿವೆ. ನಿಖಿಲೂ ಇಲ್ಲ. ಅಮ್ಮನ ಹೋಗಿ ಮಾತಾಡ್ಸ್ಕೊಂಬತ್ತೀನಿ. ಪಾಪ ರುದ್ರಶಂಕಲ್ಗೆ ಯಾಕೋ ಹುಷಾರಿಲ್ಲ ಅಂತ ಹೇಳ್ತಿತ್ತು ಅಮ್ಮ. ಸ್ವಲ್ಪ ಕೆಮ್ಮುದೆಲ್ಲ ಜಾಸ್ತಿ ಆಗೈತೆ ಅಂತ ಹೇಳಿ ಹೋಗಿ ಬರಬೇಕು. ನಮ್ಮ ಅಮ್ಮನ ನಾನು ಮಾತಾಡಿಸ್ತಾಳೆ, ಇನ್ಯಾರು ಮಾತಾಡಿಸ್ತಾರೆ? ನಮ್ಮ ಅಣ್ಣ ನೋಡಿರೆ ಅವನು ದುಡಿಯೋದಕ್ಕೆ ಹೋಗಿದ್ದಾನೆ. ನಮ್ಮ ಅಪ್ಪ ನೋಡಿದ್ರೆ ಹಿಂಗೆ ಬೇಜಾರು ಮಾಡ್ಕೊಂಡು ಬಿಟ್ಟೈತೆ. ಇವತ್ತು ಬರುತ್ತೆ ನಾಳೆಗೆ ಬರುತ್ತೆ ಅಂತ ನೋಡ್ತಿದ್ರೆ ನಮ್ಮ ಅಪ್ಪ ಏನು ಬರೋಂಗೆ ಕಾಣಿಸ್ತಾ ಇಲ್ಲ. ಅದಕ್ಕೇ ನಾವು ಸುಮ್ಮನೆ ಹೋಗ್ತೀನಿ. ಹೋಗಿ ಮಾತಾಡ್ಸ್ಕೊಂಬತ್ತೀನಿ. ಇವೆರಡು ಇಲ್ಲ, ಇವೆರಡು ನಾಯಿಗಳು ಎತ್ಲಾಗ ಹೋಗ್ಯವೆ. ತಾಯಿ ಮಗಳು ಎರಡೂ ಹೋಗ್ಯವೆ ಎತ್ಲಾಗ. ಇಲ್ಲೇ ಇದ್ದಾವೇನೋ, ಮನಿಕೊಂಡವ್ರು ಹೇಳು. ಎರಡು ಬಿತ್ಕೊಂಡವೆ. ಈ ಕಾಣು ಮನಿಕೊಂಡಂಗಾಗೈತಿ ಇವಳಂತೂ ಗಂಡ್ಸತ್ತಿರಾಳು. ಎರಡು ಮನಿಕೊಂಡವೆ. ಬಿಗ್ಗೆ ಮನಿಕೊಂಡವೆ. ಅವೇನಿದ್ದಾಳಲ್ಲ. ಹೋಗ್ತೀನಿ. ನಿಖಿಲು ಇಲ್ಲ, ಅಂಗಡಿ ತಕೋಗ್ಯವ್ರೆ, ಯಾರು ಇಲ್ಲ. ಈಗ ಹಿಂಗೆ ಹೋಗಲ್ಲ ಅಂತ ಹೇಳೋದು ಹೇಳಿದ್ದೀನಿ ನಿಖಿಲ್ಗೆ. ಹೋಗಲ್ಲ ನಿಖಿಲ್, ನಾನು ಯಾವುದೇ ಕಾರಣಕ್ಕೂ ನಿನ್ನ ಮಾತು ಮೀರಲ್ಲ ಅಂತ ಹೇಳಿದ್ದೀನಿ. ನಾನು ಇವ್ರಿಗೇನು ಕಾಮ್ದಂಗೆ ಹೋಗ್ತೀನಿ. ಇವ್ರ ಮಾತು ಮೀರಲ್ಲ ಅಂತ ಹೇಳಿದ ಮೇಲೆ ಮೀರ್ದಂಗೆ ಇರೋಕ್ಕಾಗುತ್ತೆ, ಇವ್ರು ಹೇಳ್ದಂಗೆ ಇರೋಕ್ಕಾಗುತ್ತೆ. ನಾನು ಸುಮ್ಮನೆ ಹೇಳಿರೋದು ನಿಖಿಲ್ ತಗ ನಂಬಿಕೆ ಬರಲಿ ಅಂತ ಹೇಳಿ ಅವ್ರು ಇಲ್ದ ಸಮಯದಾಗ ಹೋಗ್ತೀನಿ. ಇವು ಎರಡು ಬಿತ್ಕೊಂಡಿರ್ತವೆ ಯಾವಾಗ್ಲೂ. ಹೋಗ್ತೀನಿ ಸುಮ್ಮನೆ. ನಿಖಿಲ್ ಬೆಳಗ್ಗೆ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಬಿಡು ನಿಖಿಲ್ ಅಂತ ಹೇಳಿ ಅವ್ರಿಗೆ ಹೇಳಿದ್ದೀನಿ. ಪ್ರಾಮಿಸ್ ಹೋಗಲ್ಲ, ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದೀನಿ. ಅದೆಲ್ಲ ಏನು ನನಗೇನೇನು ಲೆಕ್ಕಿಲ್ಲ. ಸುಮ್ಮನೆ ಅವ್ರಿಗೆ ನಂಬಿಕೆ ಬರೋದಕ್ಕೋಸ್ಕರನ ಹೇಳ್ದೆ ಅಷ್ಟೇ. ಇವಾಗ ನಾನು ನಮ್ಮ ಅಮ್ಮರ ಮನೆ ಹತ್ರ ಹೋಗ್ತಾ ಏನೋ ಹೋಗ್ತಾ ಇದ್ದಾಳೆ. ಹೋಗಲ್ಲ ಅಂತ ಹೇಳ್ತಾ ಇದ್ದವಳು ಹೋಗ್ತಾ ಇದ್ದಾಳೆ. ನಾವು ಮನೆ ಇದ್ದೀವಿ ಅಂತೇಳಿ ಬಗ್ ನೋಡಿದ್ಲು. ಅದಕ್ಕೇನೆ ಬಗ್ ನೋಡಿ ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾ ಇದ್ದಾಳೆ ನೋಡೋಣ. ಅದೇ ಸರಿತಾ? ಯಾಕಮ್ಮ ಹಿಂಗೆ ರಪ್ಪನ ಎದ್ದು ಬಂದೆ ಯಾಕನ? ಅಲ್ಲ ಕಣಮ್ಮ, ಬೆಳಗ್ಗೆ ನೋಡಿರೆ ನಿಖಿಲ್ ಹತ್ರ ಇಲ್ಲ ನಿಖಿಲ್ ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಮ್ಮನ ಮನೆ ಹತ್ರ ಹೋಗಲ್ಲ, ನಮ್ಮಮ್ಮ ಹಂಗೆ ಹಿಂಗೆ ನಮ್ಮ ಅಪ್ಪನಿಗೆ ಮೋಸ ಮಾಡಿ ಬಂದಿದ್ದಾರೆ, ನಾನು ಅಂಥವ್ರ ಮನೆ ಹತ್ರ ಹೋಗ್ತೀನ, ನಾನು ಹೋಗೋದಿಲ್ಲ ನಿಖಿಲ್ ಅಂತ ಹೇಳಿ ಹೆಂಗೆ ಹೇಳ್ತಾ ಇದ್ದವಳು. ಇವಾಗ ನೋಡು ಬಗ್ ನೋಡಿ ನಾವಿಬ್ಬರು ಮನೆ ಕೇಳಿದ್ದೀವಿ ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಬಾ ನೋಡೋಣ ಅದಲ್ಲಿ ಎಲ್ಲಿಗೆ ಹೋಗ್ತಾಳೆ, ಅವ್ರ ಅಮ್ಮರ ಮನೆ ತಕ್ಕ ಹೋಗ್ತಾಳೆ, ಎಲ್ಲಿಗೆ ಹೋಗ್ತಾಳೆ ನೋಡೋಣ ಬಾ, ಅಬ್ಸರ್ವ್ ಮಾಡೋಣ. ಅವನ ಹತ್ರ ಹೇಳೋಣ ಬಾ ಎಷ್ಟು ನಾಟಕ ಆಡ್ತಾಳೆ ಇವಳು ಅಂತ ಹೇಳಿ. ಬಾ ಬೋಲು ಇದ್ದಾಳೆ ಇವಳು. ಏನು ಸುಮಾರದವಳಲ್ಲ. ಬೆಳಗ್ಗೆ ನೋಡಿದ್ರೆ ಹೆಂಗೆ ಹೇಳ್ತಾ ಇದ್ಲು, ಇಲ್ಲ ನಿಖಿಲ್ ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ನಮ್ಮ ಅಮ್ಮನ ಮನೆ ಹತ್ರ ಹೋಗೋದಿಲ್ಲ ನಿಖಿಲ್. ನಮ್ಮ ಅಮ್ಮನ ನಾನು ಯಾವುದೇ ಕಾರಣಕ್ಕೂ ನಿನಗಿನ ನಮ್ಮಮ್ಮ ಏನು ದೊಡ್ಡವರಲ್ಲ, ನನಗೇನು ಮುಖ್ಯ ನಿಖಿಲ್ ಅಂತ ಹೇಳಿ ಡವ್ ಮಾಡ್ತಾ ಇದ್ಲು. ಭಾಳ ಡವ್ರಾಣಿ ಅವಳು, ಭಾಳ ಡವ್ರಾಣಿ. ಹೇಳ್ತಾ ಇದ್ದವಳು. ಇವಾಗ ಅವ್ರ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದಾಳಲ್ಲ, ಬಾ ಹೋಗೋಣ. ನೋಡೋಣ ಬಾ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ. ನೋಡಿ ನನಗೆ ಮೈಯೆಲ್ಲ ಉರಿತೈತೆ. ನನಗೆ ಅವಳನ್ನ ಕಂಡ್ರೆ ಆಗಲ್ಲ ಕಣೆ. ಅವಳನ್ನ ನಾಳೆನೇ ಫಸ್ಟಿಗೆ ಅವಳು ಇಲ್ಲಿ ಬಂದಾಗ್ಲೇನೆ ನಾನು ಇವಳೇನು ಗತಿಯಾದಾಳಲ್ಲ ಅನ್ಕೊಂಡು ನನ್ನ ಮಕ್ಕ ನೋಡ್ದೆ ಇಟ್ಕೆ ಹೇಳ್ತೀನಿ. ನೋಡಿದೆ ಅಂತ ಗುಣ ಸ್ವಭಾವ ಅಂತ ಹೇಳಿ ಅವಳ ಮಕ್ಕ ನೋಡ್ದೆ ಇಟ್ಕೆ ಹೇಳ್ತೀನಿ. ಇವಳೇನು ಅಂತ ಗತಿಯಾದಾಳಲ್ಲ ಅನ್ಕೊಂಡೆ. ನಾನು ನಿನಗೆ ಅವಾಗ ಹಬ್ಬ ಹೊಡ್ಕೊಂಡಿದ್ದು. ಬೇಡ ಕಣಮ್ಮ ಅಂತ ನೋಡಿ ಈಗ ಒಟ್ಟು ಮುಷ್ಣಿತಿರುತ್ತಾಳೆ. ಅವ್ನು ಬದುಕು ಮಾಡಲ್ಲ, ಏನಿಲ್ಲ, ಸುಮ್ಮ ಕುಕ್ಕಂತಾಳೆ ಮಾಡ್ತಾಳೆ ಅಂತ. ಅದಕ್ಕೆ ಮತ್ತೆ ನೀನು ಮಾಡಿಗಿಡಿಯ ನೋಡಿ ಹೇಳಿರ್ತೀನಿ. ಸುಮ್ಮನೆ ಇರ್ಬೇಕು ನೀನು. ಮಾಡ್ತಾಳೆ ಅವಳೆಲ್ಲನ ಬೇಕಿದ್ರೇನು. ಹೋಗ್ತೀನಿ. ಇಲ್ಲೇನೆ ಯಾರೂ ನೋಡಲ್ಲ, ಯಾರೋ ಹೇಳವ್ರು ಇಲ್ಲೇರೇನೆ, ಯಾರನ್ನೂ ಹೇಳಿ ಇವ್ರೇನೆಲ್ಲ ಬಾಕ್ಲಿಕ್ಕವ್ರು, ಇವ್ರೇನು ಯಾರೂ ಇಲ್ಲ. ಹೋಗಿ ನಾವು ಒಮ್ಮೆ ಮಾತಾಡಿಸ್ಬೇಕು. ಅಲ್ಲಿಗೆ ಕಣೆ ಹೋಗಿದ್ದು ಸರಿತಾ? ಅವ್ರ ಅಮ್ಮನ ಮನೆಗೆ ಅವಳು ಹೋಗ್ತಾ ಇರೋದು. ಇಲ್ಲಿಗೆ ಹೋಗ್ತಾ ಇರೋದು ನೋಡು, ಅವ್ರ ಅಮ್ಮಯ್ಯರ ಮನೆಗೆ ಹೋಗ್ತಾ ಇದ್ದಾಳೆ ಅವಳು. ಬಾರಿ ಇದ್ದಾಳೆ. ಬಾ ಇಷ್ಟೊಂದೆಲ್ಲ ನಾಟಕ ಆಡ್ತಾ ಇದ್ದಾಳಲ್ಲ. ನಿಖಿಲ್ ಬರಲಿ ಹೇಳ್ತೀನಿ. ಇಂಥ ನಾಟಕ ಆಡೋ ಅಂತ ಹೇಳಿ ಯಾರು ಹೇಳಿದ್ರು ಕೇಳೋ ಅವಳಿಗೆ ಅಂತ ಹೇಳ್ತೀನಿ. ನೋಡಿ ಹೆಂಗಿಂದು ಮಾಡ್ತಾ ಇದ್ದಾಳೆ. ಅಮ್ಮ ಯಾಕೆ ಬೇಜಾರಾಗಿ ಕೂತ್ಕೊಂಡೈತಲ್ಲ? ಯಾಕೆ ಹಿಂಗೆ ಕೂತ್ಕೊಂಡೈತೆ? ಅಮ್ಮ ಏನಮ್ಮ? ಏನಿಲ್ಲ, ಯಾಕೆ ಹಂಗೆ ಕೂತ್ಕೊಂಡಿದ್ಯಾ ಬೇಜಾರಾಗಿ? ಏನಿಲ್ಲಮ್ಮ. ರುದ್ರೇಶಂಕಲ್ಗೆ ಕೆಮ್ಮು ಜಾಸ್ತಿ ಆಗಿಬಿಟ್ಟೈತೆ. ಏನು ಮಾಡೋಣಪ್ಪ ಶಿವನೇ ದೇವ್ರೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಕೆಮ್ಮೈತೆ ಅಂದಿದ್ದಕ್ಕೆ ನೀನು ಕೆಮ್ಮಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಜಗಳ ಮಾಡ್ತು. ನೀನು ಕೆಮ್ಮೈತೆ ಅಂತ ಹೇಳಿ ನನಗೆ ಎಷ್ಟು ಇದು ಮಾಡ್ತಾ ಇದೆಯಾ, ಎಷ್ಟು ದೂರ ಇಕ್ತಾ ಇದೆಯಾ ನಿನ್ನನ್ನು, ಅದಕ್ಕೇ ಅಂತ ಹೇಳಿ ಏನು ಹಂಗೇನೆ ಒಂಥರ ಗಲಾಟೆ ಮಾಡಿ ಹೋಯ್ತು. ನೀನು ಏನೇನ್ರಿ ಇಷ್ಟೇನೆ, ಸ್ವಲ್ಪ ಏನು ನಾಜೂಕಾಗಿ ಚೆನ್ನಾಗಿರ್ಬೇಕೇನೋ. ಇದಲ್ಲ ಪ್ರೀತಿ ಅಂದರೆ. ಎಂಥ ಸಂದರ್ಭದಲ್ಲೂ ಕೈ ಹಿಡ್ಕೊಂಡು ಎಂಥ ಇದು ಬಂದು
ಬಂದ್ರೂ ಚೆನ್ನಾಗಿರ್ತಾರಲ್ಲ ಅದು. ನಾನು ನಿನಗೋಸ್ಕರ ಎಷ್ಟು ಇದು ಮಾಡಿದ್ನ ಹಿಂಗೆ ಹಿಂಗೆ ಅಂತ ಏನೇನೋ ರೇಗಾಡ್ಕೊಂಡು ಹೋಯ್ತಮ್ಮ. ಅದಕ್ಕೆ ಬೇಜಾರಾಯಿತು, ಕೂತ್ಕೊಂಡಿದ್ದೀನಿ. ಏನು ಮಾಡ್ತೀವಿ, ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತಿ. ಕೆಮ್ಮು ಜಾಸ್ತಿ ಆಗಿರೋದ್ರಿಂದ ಒಂಥರ ಅಸಹ್ಯ ನನಗಂತೂ. ಯಪ್ಪ ನೀನೇ ನೋಡಿದ್ಯಲ್ಲ, ನನಗೆ ಸ್ವಲ್ಪನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ಅದರಲ್ಲಿ ಕೆಮ್ಮು ಕೆಕ್ಕಿಸೋದು ಇದೆಲ್ಲ ನನಗಂತೂ ನೋಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರನ ನಾನು ಹಿಂಗೆ ಹೇಳಿದೆ, ಬೇಜಾರು ಮಾಡಿಕೊಂಡು ಜಗಳ ಮಾಡ್ಕೊಂಡು ಅದೇ ಹೋಯ್ತು. ಅದಕ್ಕೇನೆ ಕೂತ್ಕೊಂಡಿದ್ದೆ. ಅಕ್ಕ ಬೇರೆ ಬಂದಿದ್ಲು, ಲಾಸ್ ಆಗುತ್ತೆ ಕಣೆ ಅಂಗಡಿ, ಏನೋ ವ್ಯಾಪಾರನೇ ಆಗ್ತಾಯಿಲ್ಲ ಅಂತೇಳಿ ಹೇಳಿದ್ಕೆ, ಹೇಳಕ್ಕೆ ಹೋಗಿದ್ಕೆ ಮುಚ್ಚಾಕೋಗ್ರಿ ಹೋಗ್ರಿ ಅಂತೇಳಿ ಎಲ್ಲ ಏನೋ ನಿಗ್ರಾಡ್ಕೊಂಡು ಅದೇ ಹೋಯ್ತು. ಯಾಕೋ ಸ್ವಲ್ಪ ಸಿಟ್ಟು ಮಾಡಿಕೊಂಡು. ಇಲ್ಲೇ ನಿಂತ್ಕೊಳ್ಳಮ್ಮ, ಇಲ್ಲಿ ನಿಂತ್ಕೊಂಡ್ರೆ ಕಂಬ ಅಡ್ಡ ಐತೆ ಕಾಣಿಸಲ್ಲ. ಇಲ್ಲೇ ನಿಂತ್ಕ, ಇಲ್ಲಿ ಹೇಳ್ತೀನಿ. ನಿಮ್ಮಪ್ಪ ಇನ್ನೂ ಬರಲಿಲ್ಲ, ಏನಿಲ್ಲ, ಏನು ಮಾಡೋಣ ಅನ್ನಿಸ್ತೈತೆ ಹೋಗತ್ತೆ. ನಿಮ್ಮಪ್ಪ ಅಂತೂ ಯಾಕೆ ಬರಲೇ ಇಲ್ಲಮ್ಮ. ಬರಲಿಲ್ಲ ಕಣಮ್ಮ, ಏನು ಮಾಡೋದು. ಅಯ್ಯೋ ದೇವ್ರೆ, ಇವಾಗ ನಿಖಿಲ್ ಬೇರೆನೆ ಇಲ್ಲಿಗೆ ನಿಮ್ಮ ಅಮ್ಮನ ಮನೆ ಹತ್ರ ಹೋಗ್ಬೇಡ ಅಂತ ನಾನು ಆದರೂ ಬಂದಿದ್ದೀನಿ. ಇವಾಗ ಏನು ಮಾಡಲಿ, ಇವಾಗ ಬರಲಿಲ್ಲ ಅಂತಂದರೆ ಆಗೋದಿಲ್ಲ. ಅದಕ್ಕೇ ನಾನು ಸ್ವಲ್ಪ ಯಾಕೆ ಬೇಕು, ಮತ್ತು ನಿಖಿಲ್ ರೋಚ್ ಗೆದ್ದು ಬಿಟ್ರೆ ಯಾಕೆ ಅಂತ ಹೇಳಿ ಇವಾಗ ಬೇರೆ ಹಿಂಗೆ ಅಂತ ಹೇಳ್ತಾ ಇದೆಯಾ. ಮೊದಲು ನಂಗೆ ಅಂಕಲ್ದೇನು ನಡೆಯೋದಿಲ್ಲ ಅಂತ ಹೇಳ್ತಾ ಇದೆಯಾ. ಅಂಥದ್ರಲ್ಲಿ ನಾನು ಏನಾದರೂ ಜಗಳ ಮಾಡ್ಕೊಂಡು ಬಿಟ್ಟು ಬಂದರೆ ಕಷ್ಟ ಆಗುತ್ತೆ ಅಂತೇಳಿ ಹೆಂಗೋ ನಿಖಿಲ್ಗೆ ಸ್ವಲ್ಪ ಮಸ್ಕ ಹೊಡ್ಕೊಂಡು, ಇಲ್ಲ ನಿಖಿಲ್ ನನ್ನ ಹತ್ರ ಎಲ್ಲ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ನಮ್ಮಮ್ಮನ ನೋಡೋಕೆ ಹೋಗೋದಿಲ್ಲ, ನಮ್ಮಮ್ಮನ ಮಾತಾಡ್ಸೋದಿಲ್ಲ ಅಂತೇಳಿ ಸುಮ್ಮನೆ ಹೇಳಿದ್ದೀನಿ ಅವ್ರ ಹತ್ರ. ನನಗೆ ಮನಸ್ಸು ತಡೀಲಿಲ್ಲ. ಅವ್ರು ಎರಡು ಬಿತ್ಕೊಂಡಿದ್ವು, ಅವೆರಡೂ ಮನಿಕೊಂಡಿದ್ದು. ಇವರು ಕೆಲ್ಸಕ್ಕೆ ಹೋಗಿದ್ರು ಅಂಗಡಿ ಹತ್ರ. ಅದಕ್ಕೆ ಅವ್ರು ಇನ್ನೂ ಬರಲ್ಲ ಅಂತ ಹೇಳಿ ಅದಕ್ಕೇ ನಾನು ಸುಮ್ಮನೆ ಬಂದುಬಿಟ್ಟೆ. ಮತ್ತೆ ಸುಮ್ಮನೆ ಅಲ್ಲೇ ಇದ್ಬಿಡು, ಭಾಳ ಕಷ್ಟ ನೋಡು. ಹೆಂಗೋ ನಿಖಿಲ್ ಹೇಳ್ದಂಗೆ ಕೇಳ್ಕೊಂಡು ಅಲ್ಲೇ ಇರು. ಅವನಿದ್ದಾಗ ಅವ್ನು ಹೇಳ್ದಂಗೆ ಕೇಳು. ಮತ್ತೆ ಯಾಕೆ ಬೇಕಮ್ಮ. ಇವಾಗ ಇವನು ಬಿಟ್ಟು ಬಂದವಲ್ಲ, ಅವ್ನಿಗೆ ಮೊದಲಿನಂಗೆ ಏನು ನಡೆಯಲ್ವಂತೆ. ಲಾಸ್ ಆಗ್ತಾ ಇದ್ದಾನಂತ ಅವನು. ಅದಕ್ಕೇನೆ ಲಾಸ್ ಆಗ್ತಾ ಇರೋದ್ರಿಂದನ ಅವನಿವಾಗ ಇವಳನ್ನ ಜಾಸ್ತಿ ಅಷ್ಟಕ್ಕಷ್ಟು ಇದು ಮಾಡಲ್ವೇನೋ. ಇವಳನ್ನೊಬ್ಳು ನೋಡ್ಸಿದ್ರೆ ಸರಿಯಾಗುತ್ತಾ ಮನೆಯಿಂದ. ನಮ್ಮ ತಾಯಿ ಮಗಳಿಬ್ರು ಬೀದಿಗೆ ಬೀಳಬೇಕು. ಇಷ್ಟೊಂದು ಜಂಬ ದೌಲತ್ ಐತೆ ಅಂದಮೇಲೆ ಅವಳು ಗಂಡನ ಬಿಟ್ಟು ಬಂದವಳೆ, ಯಾವಳನ್ನ ನೆಚ್ಕೊಂಡು ಗಂಡನ ಬಿಟ್ಟು ಬಂದಿದ್ದಾಳೆ ಅಂದಮೇಲೆ ಅವಳು ಬುದ್ಧಿ ಕಲ್ತ್ಕೋಬೇಕು, ಇವಳು ಬುದ್ಧಿ ಕಲ್ತ್ಕೋಬೇಕು. ಗಂಡ ಮಾತು ಮೀರಿ ಬಂದಿದ್ದಕ್ಕೆ ನನಗೆ ಯಾವ ರೀತಿ ಆಯಿತು ಅಂತ ತಾಯಿ ಮಗಳಿಬ್ರು ಬೀದಿ ಬೀಳಂಗೆ ಮಾಡ್ಬೇಕು ಕಣಮ್ಮ. ಹಂಗಾದ್ರೆ ಮತ್ತೆ ಬುದ್ಧಿ ಬರೋದಿಂಥ ಜಂಬದ ಲೌಡ್ಯಾರಿಗೆಲ್ಲ ನಂಗೆ ಮಾಡಿದ್ರೇನೆ. ಇಂಥವ್ರಿಗೆಲ್ಲ ಬಿಡು, ಹೋಗ್ಲಿ ಅಂತ ಹೇಳಿ ಮನೆಯಾಗಿ ಇಕ್ಕೊಂಡ್ರೆ ಇಲ್ಲದೆಲ್ಲನ ಇನ್ನೂ ಜಾಸ್ತಿ ಮಾಡ್ತಿರ್ತಾರೆ. ಇಂಥವ್ರನ್ನೆಲ್ಲನ ಏನೇಂದ್ರೂ ಹೊರಕ್ಕೆ ಬುದ್ಧಿ ಕಲಿಸ್ಬೇಕು. ಬಾಯಿಲೆ ನಿಖಿಲ್ ಬರಲಿ, ಹೇಳೋಣ ಬಾ. ಹೇಳಿದ್ರೆ ಗೊತ್ತಾಗುತ್ತೆ. ಇಲ್ದಾಗ ಬಾ, ಅವನು ಇದ್ದಾಗ ಬರೋಕ್ಕೆ ಹೋಗ್ಬೇಡ. ಒಟ್ಟು ಯಾಕೆ ಅಷ್ಟೇ, ನಾನು ಇಲ್ದಾಗ ಬರ್ತೀನಿ. ಇವಾಗ ಅಂಗಡಿ ತಕೋ ಅವೆರಡು ಬಿತ್ಕೊಂಡಿದ್ದು ಕಾಣ್ಗೊಳಂಗೆ. ಅವೆರಡು ನಮ್ಮ ಮನೆಯಾಗ ಒಬ್ಳು, ಅವಳು ಬೇರೆ ಒಬ್ಳು ಬಂದು ಸೇರ್ಕೊಂಡವಳೆ. ಅವಳೊಬ್ಳು ಇವಳು ನಮ್ಮ ಅತ್ತೆ ಇದು ಬೇಡ ಕಣಮ್ಮ. ಅಯ್ಯಪ್ಪ ಜೋರು, ಅಯ್ಯಪ್ಪ ಎಂಥ ಜೋರವಳು ಗೊತ್ತೇ ಇವಳು. ನನಗೇನು ಮಾಡೋಣಪ್ಪ, ನೀವು ನಿಖಿಲ್ ಒಬ್ರು ಅವ್ರನ್ನ ಬಿಟ್ಕೊಟ್ಬಿಟ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅವ್ರನ್ನ. ಅವ್ರು ನಿಖಿಲ್ ಏನಂದ್ರೆ ಅವ್ರ ಅಮ್ಮನವ್ರ ಅಕ್ಕನ ಮಾತ್ರ ಬಿಟ್ಕೊಡೋದಿಲ್ಲ. ನನಗೆ ಅದರ್ಧ ಸಿಟ್ಟು, ಏನು ಮಾಡ. ಹಂಗಾರೆ ಅಂಕಲ್ ಜಗಳ ಮಾಡ್ಕೊಂಡು ಸುಮ್ಮನೆ ಬೇಜಾರಾಗಬೇಡ. ನನಗೆ ಅದಕ್ಕೇನೆ ನೋಡಪ್ಪ, ಯಾರು ಇಲ್ಲ ನಮ್ಮಮ್ಮಗೆ ಏನು ಮಾತಾಡಿಸ್ಲಿಲ್ಲ ಅಂದರೆ ಹೆಂಗೆ ಬೇಜಾರಾಗುತ್ತೆ ಅವ್ರಿಗೆ, ನಾನು ಮಾತಾಡಿಸ್ಲಿಲ್ಲ ಅಂತಂದರೆ ಅನಿಸುತ್ತೆ. ಮತ್ತು ಇವಾಗ ಒಂಥರ ಬೇಜಾರಾಗ್ತೈತೆ. ಯಾಕೋನ ಅಂಕಲ್ ಬೇರೆ ಜಗಳ ಮಾಡ್ಕೊಂಡು ಹೋದ್ರ, ಅದಕ್ಕೋಸ್ಕರನ ಒಂಥರ ಬೇಜಾರಾದಂಗೆ ಆಗ್ತೈತೆ. ಅಕ್ಕ ಬೇರೆ ಎಲ್ಲ ಲಾಸ್ ಆಗ್ತೈತೆ ಅಂಗಡಿ ಅಂತಂದ್ಲು. ಅದಕ್ಕೆಲ್ಲ ಮುಚ್ಚಕೊಂಡು ಹೋಗ್ರು, ನನಗೇನೇನು ಬೇಡ ಅಂತೇಳಿ. ಅದು ಅಂಕಲ್ ಹೆಂಗಂದ್ರೆ ಅವ್ರ ಹತ್ರ ಚೆನ್ನಾಗಿದ್ರೆ ಮಾತ್ರ. ಅವರು ಯಾವಾಗ ಇದು ಮಾಡಿದ್ರು ಒಂಥರ ಬೇಜಾರು ಮಾಡ್ಕೊಂಡವ್ರೆ. ನಾನು ಯಾವಾಗ ಎಲ್ಲನ ಕೆಮ್ತೀರ ದೂರ ಇರ್ರಿ ಅಂತೇಳಿ ದೂರ ಇಟ್ನೋ ಅವಾಗಿಂದ ಬೇಜಾರು ಮಾಡ್ಕೊಂಡವ್ರು. ಅವ್ರು ಏನಿದ್ರು ನನ್ನ ಹತ್ರ ಇದ್ದರೆ ಮಾತ್ರ ಚೆನ್ನಾಗಿರೋದು. ಚೆನ್ನಾಗಿರಮ್ಮ ಸುಮ್ಮನೆ. ಇಲ್ಲ, ಅವ್ರಿಗೆ ಕೆಮ್ಮು ಅಂದರೆ ಕೆಮ್ಮು, ಏನು ಕಾಯಿಲೆ ಆಗಿದೆಯೋ ಏನೋ, ಅದಕ್ಕೋಸ್ಕರನ ನಾನು ದೂರ ಇಕ್ಕಿರೋದವ್ರನ್ನ. ಆಮೇಲೆ ಕಾಯಿಲೆ ಏನಾದರೂ ಅವ್ರಿಗೆ ಬೇರೆ ಕಾಯಿಲೆಗಳಾಗಿದ್ದರೆ ನನಗೂ ಬಂದುಬಿಡುತ್ತೆ. ಮತ್ತು ಯಾಕೆ ಬೇಕು, ಅದಕ್ಕೋಸ್ಕರ ರುದ್ರೇಶ್ ಅವರು ಜಗಳ ಮಾಡ್ಕೊಂಡು ಹೋದರು. ಅದಕ್ಕೇ ಈಗಳಮ್ಮ ನೀನು ಚೆನ್ನಾಗಿರು, ಮತ್ತು ಯಾಕೆ ನನ್ನಂಗೆ ನೀನು ಹಾಳು ಮಾಡ್ಕೊಬೇಡ ಅಂತೇಳಿ ಹೇಳ್ತಾ ಇದ್ದೀನಿ. ಚೆನ್ನಾಗಿರಮ್ಮ ಅಂತೇಳಿ. ಮತ್ತು ಇದ್ಬಿಟ್ರೆ ಕಷ್ಟ ಆಗುತ್ತೆ. ಹೆಂಗೋ ಆರಾಮಾಗಿದ್ದಾಳೆ ನಮ್ಮ ಸುಪ್ಪಿ, ಒಳ್ಳೆ ಮನೆ ಸಿಕ್ತು, ಹೆಂಗೋ ಸೆಟ್ಲ್ ಆಗಿಬಿಟ್ಲು. ರುದ್ರೇಶ್ ಅವರು ಜೀವನ ಸರಿ ಮಾಡಿಬಿಟ್ರು, ಹೆಂಗೋ ಚೆನ್ನಾಗಿದ್ದಾಳೆ. ಅಷ್ಟೇ ಸಾಕು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.